ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಎಲ್ರದ್ದು ಒಂದೇ ಪ್ರಶ್ನೆ ಕಾಮೆಂಟ್ ಸೆಕ್ಷನ್ನಲ್ಲಿ, ಕಲೆಕ್ಷನ್ ವಿಡಿಯೋನ ಯಾಕೆ ಮಾಡ್ತಾ ಇಲ್ಲ ಎಕ್ಕಾ ಸಿನಿಮಾದ್ದು ಅಂತ. ಸೊ ಆ ಒಂದು ವಿಚಾರ ಆ್ಯಂಡ್ ಕಲೆಕ್ಷನ್ ಎಷ್ಟಾಗಿದೆ ಅನ್ನುವಂಥದ್ದು ಎಲ್ಲರ ಒಂದು ಪ್ರಶ್ನೆ. ಸೊ ವಿಡಿಯೋ ಶುರು ಮಾಡ್ತೀನಿ, ಜಾಸ್ತಿ ಹೊತ್ತು ತಡ ಮಾಡೋಕ್ಕೆ ಹೋಗಲ್ಲ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಸದ್ಯಕ್ಕೆ ಈಗ ಎಕ್ಕ ಕರ್ನಾಟಕದಲ್ಲಿ ಸೌಂಡ್ ಮಾಡ್ತಾ ಇದೆ ಆ್ಯಂಡ್ ಅದ್ರ ಜೊತೆಗೆ ಜೂನಿಯರ್ ಸಿನಿಮಾ ಕೂಡ ಒಳ್ಳೆ ಸೌಂಡ್ ಮಾಡ್ತಾ ಇದೆ. ಸೊ ಹೊಸಬರ ಸಿನಿಮಾ ಅಂತ ಬಂದಾಗ, ಹೊಸಬರ ಸಿನಿಮಾ ಅಂದರೆ ಹೊಸತನ ತಂದಾಗ ಸೊ ಆಡಿಯನ್ಸ್ಗಳು ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡ್ತಾ ಇದ್ದಾರೆ. ಸೊ ಜೂನಿಯರ್ ಸಿನಿಮಾ ತುಂಬ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಒಂದು ಒಳ್ಳೆಯ ಒಂದು ಕತೆ ಇರುವಂಥ ಸ್ಟೋರಿ. ಸೊ ಯಾರ್ಯಾರು ನೋಡಿಲ್ಲ ಸಿನಿಮಾನ ಖಂಡಿತವಾಗ್ಲೂ ಥಿಯೇಟ್ರಲ್ಲಿ ನೋಡಿ. ಹಾಗೆ ಜೊತೆಗೆ ಎಕ್ಕಾ ಸಿನಿಮಾನೂ ಕೂಡ ಒಂದು ಒಳ್ಳೆಯ ಸಿನಿಮಾ. ಸೊ ಎಲ್ಲರೂ ಕೂಡ ಥಿಯೇಟ್ರಲ್ಲಿ ನೋಡಿ ಅಂತ ಫಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ವಿಚಾರ ಒಂದು ಕಡೆ ಆಯಿತು ಅಂತಂದರೆ, ಈಗ ಡೈರೆಕ್ಟಾಗಿ ಬಾಕ್ಸ್ ಆಫೀಸ್ ವಿಚಾರಕ್ಕೆ ಬರ್ತೀನಿ. ಸೊ ಎಲ್ಲರೂ ಆಗ್ತಿದ್ದಂಥ ಪ್ರಶ್ನೆ ಏನಂದರೆ, ಬಾಕ್ಸ್ ಆಫೀಸ್ ಕಲೆಕ್ಷನ್ ಎಷ್ಟಾಯಿತು ಅಂತ ಕೇಳ್ತಾ ಇದ್ದೀರಾ. ಸೊ ಫಸ್ಟ್ ಆಫ್ ಆಲ್ ಆಗಿ ನಾನು ಬಾಕ್ಸ್ ಆಫೀಸ್ ಕಲೆಕ್ಷನ್ ವೀಡಿಯೋಗಳನ್ನು ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಸೊ ತುಂಬ ಒಂದು ಹಳೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಕಲೆಕ್ಷನ್ ಬಗ್ಗೆ ವಿಡಿಯೋ ಮಾಡಿ ಅಂದಾಗ ನಾನು ಕಲೆಕ್ಷನ್ ವಿಡಿಯೋನ ಮಾಡೋದಿಲ್ಲ. ಏನಕ್ಕೆ ಅಂತ ಉತ್ತರ ಕೊಟ್ಬಿಡ್ತೀನಿ. ಸೊ ಹಲವಾರು ಚಾನಲ್ಗಳಲ್ಲಿ ನೋಡಿರ್ತೀರ, ಅಷ್ಟು ಕಲೆಕ್ಷನ್ ಆಗಿದೆ 1 ಡೇ 2 ಡೇ 3 ಡೇ 4 ಡೇ 6 ಡೇ ಅಂತೆಲ್ಲ ಒಂದು ನೋಡಿರ್ತೀರ. ಬಟ್ ಅಂಕೆ ಸಂಖ್ಯೆಗಳನ್ನು ನಾವೇನಾದರೂ ಫೇಸ್ ಟು ಫೇಸ್ ಒಬ್ರಿಗೆ ಹೇಳ್ತಾ ಇದ್ದೀವಿ ಅಂತಂದರೆ, ಆ್ಯಸ್ ಪರ್ ಅದು ಒಂದು ರೀತಿಯಲ್ಲಿ ನಾವು ಅದರ ರೆಫರೆನ್ಸ್ ಇಟ್ಕೊಂಡು ಮಾತಾಡಬೇಕು. ಯಾವುದೇ ಒಂದು ಫೈನಾನ್ಷಿಯಲ್ ವಿಚಾರ ಆಗಿರ್ಬೋದು, ಏನೇ ಆಗಿರ್ಬೋದು, ಅದನ್ನು ನಾವು ಅಂಕೆ ಸಂಖ್ಯೆಗಳನ್ನು ಇಟ್ಕೊಂಡು ವಿತ್ ಪ್ರೂಫ್ ಇಟ್ಕೊಂಡು ಮಾತಾಡಿದ್ರೆ ಮಾತ್ರ ಸೊ ಅದಕ್ಕೆ ಒಂದು ಅರ್ಥ ಇರುತ್ತೆ. ಸೊ ಇನ್ ಕೇಸ್ ಏನಾದರೂ ಅಫಿಷಿಯಲ್ ಆಗಿ ಟೀಮ್ ಅವ್ರು ಯಾವ್ದಾರು ಒಂದು ಪೋಸ್ಟರ್ ಮುಖಾಂತರ ಅನೌನ್ಸ್ ಮಾಡಿದ್ರೆ ಸೊ ಅದನ್ನೇ ನಾವು ರೆಫರ್ ಆಗಿ ತೊಗೊಂಡು ಕೂಡ ಮಾಡ್ಬೋದು, ಯಾವುದೇ ತೊಂದರೆ ಇಲ್ಲ. ಬಟ್ ವಿತೌಟ್ ಎನಿ ಅನೌನ್ಸ್ಮೆಂಟು ಆ್ಯಂಡ್ ಬಸ್ಗಳಾಗಿರ್ಬೋದು ಆ್ಯಂಡ್ ಕ್ರಿಯೇಟ್ ಮಾಡಿರ್ತಾರೆ, ಸುಮ್ಮನೆ ನೋಡೋಣ ಅಂತ ಕ್ರಿಯೇಟ್ ಮಾಡಿರ್ತಾರೆ. ಸೊ ಆ ರೀತಿ ಆಗುವಂಥ ಕೆಲವೊಂದು ಅಂಕಿ ಸಂಖ್ಯೆಗಳೇನಿದೆ ಅದನ್ನು ನಾವು ಬಹಿರಂಗವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಳೋ ಹಾಗಿಲ್ಲ. ಸೊ ಆ ವಿಚಾರವಾಗಿ ಯಾರೂ ಕೂಡ ಅಷ್ಟೊಂದು ಇತ್ತೀಚಿನ ದಿನಗಳಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಕಲೆಕ್ಷನ್ ವಿಡಿಯೋಗಳನ್ನು ಮಾಡ್ತಾ ಇಲ್ಲ. ಸೊ ನಾನು ಕೂಡ ಅಷ್ಟೇ. ಸೊ ಅಫಿಷಿಯಲ್ ಆಗಿ ಏನಾದರೂ ಟೀಮ್ನ ಅಕೌಂಟ್ ಕಡೆಯಿಂದ ಆಗಿರ್ಬೋದು, ಆಮೇಲೆ ಟೀಮ್ ಕಡೆಯಿಂದ ಏನಾದರೂ ಒಂದು ಅಫಿಷಿಯಲ್ ಆಗಿ ಒಂದು ಪೋಸ್ಟರ್ ಮುಖಾಂತರ ಮಾಡಿದ್ರೆ 100% ಆಗಿ ಅದನ್ನು ನಾನು ಕಮ್ಯುನಿಟಿ ಟ್ಯಾಬಲ್ಲಿ ಕೂಡ ಹಾಕ್ತೀನಿ ಕಲೆಕ್ಷನ್ ಬಗ್ಗೆ. ಬಟ್ ವಿತೌಟ್ ಎನಿ ರೆಫರ್ ಆ್ಯಂಡ್ ವಿತೌಟ್ ಎನಿ ಅದ್ರ ಬಗ್ಗೆ ಪ್ರೂಫ್ ಇಲ್ಲದೇ ನಾವು ಯಾವುದೇ ರೀತಿಯಾದಂತಹ ಒಂದು ಕಲೆಕ್ಷನ್ ವಿಡಿಯೋ ಬಗ್ಗೆ ಮಾತಾಡೋ ಹಾಗಿಲ್ಲ. ಸೊ ಆ ಒಂದು ಕಾರಣಕ್ಕೆ ಸೊ ಕಲೆಕ್ಷನ್ ವಿಡಿಯೋ ಬಗ್ಗೆ ನಾನು ವಿಡಿಯೋ ಮಾಡಿಲ್ಲ. ಸೊ ಎಕ್ಕಾದ ಸಿನಿಮಾದ ಕಲೆಕ್ಷನ್ ಎಷ್ಟಾಗಿದೆ ಅಂತ ನೀವು ನಮಗೇನಾದರೂ ಕೇಳೋದಾಯಿತು ಅಂದರೆ, ಖಂಡಿತವಾಗ್ಲೂ ಯಾವುದೇ ರೀತಿಯಾದ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಬಂದಿಲ್ಲ. ಸೊ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂತು ಅಂದರೆ ಖಂಡಿತವಾಗ್ಲೂ ಕಮ್ಯುನಿಟಿ ಟ್ಯಾಬಲ್ಲಿ ಪೋಸ್ಟಲ್ಲಿ ಹಾಕಿರ್ತೀನಿ. ಸೊ ಎಲ್ಲರೂ ಕೂಡ ನೋಡ್ಬೋದು. ಸೊ ಈ ವಿಚಾರಕ್ಕೆ ಯಾಕಪ್ಪ ನೀನು ವಿಡಿಯೋ ಮಾಡಿದೆ ಅಂತ ಎಲ್ಲರೂ ಕೇಳ್ಬೋದು. ಸೊ ಇದು ಒಂದು ಇನ್ಫಾರ್ಮೇಷನ್ ಆಗಿರಲಿ ಅಂತ ಅಷ್ಟೇ, ಹೊರತುಪಡಿಸಿದ್ರೆ ಕೆಲವೊಬ್ರಿಗೆ ಗೊತ್ತಿರಲ್ಲ ಏನಕ್ಕೆ ಮಾಡ್ತಾ ಇಲ್ಲ ನೀವು ಅಂತ ಕೇಳ್ತಾ ಇರ್ತೀರ. ಸೊ ಈ ರೀತಿಯಾದಂಥ ಒಂದು ರೂಲ್ ಇರೋದರಿಂದ ಸೊ ನಾವು ಯಾವುದೇ ರೀತಿಯಾದ ಕಲೆಕ್ಷನ್ನ ವಿತೌಟ್ ಒಂದು ಪರ್ಮಿಷನ್ ಆ್ಯಂಡ್ ವಿತೌಟ್ ಒಂದು ರೆಫರೆನ್ಸ್ ಇಲ್ದಂಗೆ ಹೇಳೋ ಹಾಗಿಲ್ಲ. ಸೊ ಹಾಗಾಗಿ ಕಲೆಕ್ಷನ್ ವಿಡಿಯೋ ಬಗ್ಗೆ ನಾನು ವಿಡಿಯೋಗಳನ್ನು ಮಾಡ್ತಾ ಇಲ್ಲ. ಸೊ ಎಕ್ಕದು ಕೂಡ ಅಷ್ಟೇ. ಸೊ ಮುಂಬರುವ ಎಲ್ಲ ಸಿನಿಮಾಗಳದ್ದು ಅಷ್ಟೇ, ವಿತೌಟ್ ಏನೇ ಒಂದು ಪ್ರೂಫ್ ಇಲ್ದೇನೆ ನಾವು ಯಾವುದೇ ರೀತಿಯಾದಂಥದ್ದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಹುಶಃ ಈ ವಿಡಿಯೋ ನಿಮಗೆಲ್ಲ ಅಂಡರ್ಸ್ಟುಡ್ ಆಗಿದೆ, ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಅಂತ ಹೇಳ್ತಾ, ಸೊ ಎಲ್ಲ ಒಂದು ಪ್ರೋಸೆಸ್ಸು ನೋಡೋದಾಯಿತು ಅಂತಂದರೆ ಎಕ್ಕಾದು ಒಂದು ಒಳ್ಳೆಯ ರೀತಿಯಾದಂಥ 3 ದಿನಗಳ ಒಂದು ಒಳ್ಳೆಯ ಭರ್ಜರಿಯ ಒಂದು ಹೌಸ್ಫುಲ್ ಪ್ರದರ್ಶನ ಹಾಕೊಂಡಿದೆ. ಸೊ ಮುಂದಿನ ದಿನಗಳಲ್ಲಿ ಹೌಸ್ಫುಲ್ ಪ್ರದರ್ಶನಗಳು ಹೀಗೆ ಹೋಗಲಿ. ಆ್ಯಂಡ್ ಜೂನಿಯರ್ ಸಿನಿಮಾನೂ ಕೂಡ ತುಂಬ ಒಂದು ಮೆಚ್ಚುಗೆ ಪಾತ್ರವಾಗಿದೆ. ಸೊ ಎರಡೂ ಸಿನಿಮಾಗಳು ಕನ್ನಡದ ಈ ಸದ್ಯಕ್ಕೆ ರಿಲೀಸ್ ಆದಂಥ 2 ಒಳ್ಳೆಯ ಸಿನಿಮಾಗಳು, ಮಿಸ್ ಮಾಡ್ಕೋಬೇಡಿ. ಎರಡೂ ಸಿನಿಮಾಗಳನ್ನು ಥಿಯೇಟ್ರಲ್ಲಿ ಹೋಗಿ ಫ್ಯಾಮಿಲಿ ಸಹಿತ ಕೂತ್ಕೊಂಡು ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಸೊ ಸಿನಿಮಾಗಳನ್ನು ನೀವು ನೋಡಿದಿರಾ ಜೂನಿಯರ್ ಮತ್ತು ಎಕ್ಕಾ ಸಿನಿಮಾನ. ಸೊ ಹೇಗೆ ಅನ್ನಿಸ್ತು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.